ನಾನು ನನ್ನ ಕಣ್ಣಿಗೆ ಬಿಡಬಾರ್ದು. ಇದೇನು ಇಷ್ಟೊತ್ತಾದ್ರೂ ವಿಜಯ್ ಬರಲೇ ಇಲ್ವಲ್ಲ? ಹಲೋ ಮೇಘನಾ, ಬಂದು ತುಂಬಾ ಹೊತ್ತಾಯ್ತದ ಕಾಣುತ್ತದೆ. ನಾನು ಬರುವುದು ಸ್ವಲ್ಪ ತಡವಾಯ್ತು. ಅಯ್ಯ ಸಾರಿ ಮೇಘನಾ. ಸ್ವಾರಿ ಅಂತೆ ಸ್ವಾರಿ. ನನ್ನನ್ನು ಬೇಗ ಬರೋದು ಕೇಳಿ ನೀವು ಇಷ್ಟೊಂದು ಲೇಟ್ ಮಾಡಿ ಬರೋದಾ? ಹೇಳಿದ್ನಲ್ಲ ಬಂಗಾರು, ಸ್ವಲ್ಪ ಕೆಲಸ ಇತ್ತು ಅಂತ. ನೀ ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರಿ ಹೆಂಗೆ ಚಿನ್ನ? ಮುಟ್ಬೇಡಿ ನನ್ನನ್ನ, ನಾನು ನಿಮ್ ಜೊತೆ ಮಾತಾಡೋದಲ್ಲ, ಹೋಗಿ. ಅಂದ್ರೆ ಇನ್ನೂ ನನ್ನ ಮೇಲಿನ ಕೋಪ ಹೋಗಿಲ್ವಾ ನಿಂಗೆ? ಆದ್ರೂ ನೀನ್ ಏನೇ ಹೇಳು ಮೇಘನಾ, ನೀನು ಕೋಪ ಮಾಡ್ಕೊಂಡಾಗ ಅದೆಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾ? ಇದೊಂದು ಮಾತ್ರ ಚೆನ್ನಾಗಿ ಕಲ್ತಿದ್ರ. ಬಾರೇ ನನ್ನ ಮುದ್ದಿನ ಅರಗಿಣಿ. ನೋಡಿ ವಿಜಯ್, ನಮ್ಮಿಬ್ಬರ ರಿಜಿಸ್ಟರ್ ಮ್ಯಾರೇಜ್ಗೆ ನಿಮ್ಮ ಮನೆಯಲ್ಲಿ ತಿಳಿಸಿದ್ದೀರಾ? ಇಲ್ಲ ಮೇಘನಾ, ನಾನು ಕೂಡ ಈ ವಿಷಯ ಹೇಳ್ಬೇಕಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಈಗ ನಮ್ಮ ಮನೆಯ ಪರಿಸ್ಥಿತಿ ಸರಿ ಇಲ್ಲದ್ದರಿಂದ ಹೇಳುವುದಕ್ಕೆ ಆಗಲಿಲ್ಲ. ಏಕೆಂದರೆ ನಮ್ಮತ್ತಿಗೆ ದೇವತೆ ಅಂತಿರುವ ನಮ್ಮತ್ತಿಗೆ ಸತ್ತ ನಂತರ ನಮ್ಮ ಅಣ್ಣನೂ ಕೂಡ ಸತ್ತು ಹೋದ. ಅದಕ್ಕೆ ಇಂತಹ ಸಮಯದಲ್ಲಿ ನಮ್ಮಿಬ್ಬರ ಮದುವೆ ವಿಷಯವನ್ನು ತಿಳಿಸುವುದು ಸರಿಯಲ್ಲ ಅಂತ ಸುಮ್ಮನಾಗಿ ಬಿಟ್ಟೆ. ಅಲ್ಲಲ್ಲಿ
ಈಗ ನನ್ನನ್ನು ಮನೆಗೆ ಕರ್ಕೊಂಡು ಹೋದ್ರೆ ನಿಮ್ಮ ಮನೆಯವರು ನನ್ನನ್ನು ಒಪ್ಕೋತಾರಾ? ಖಂಡಿತಗಳು ಒಪ್ಕೋತಾರೆ ಮೇಘನಾ. ಏಕೆಂದ್ರೆ ಈಗ ನಮ್ಮ ಮನೆಯಲ್ಲಿ ಹೆಣ್ಣಿನ ಅವಶ್ಯಕತೆ ತುಂಬಾ ಇದೆ. ದೇವತೆ ಅಂತಿರೋ ನಮ್ಮತ್ತಿಗೆ ಸತ್ತ ನಂತರ ನಾವು ಸರಿಯಾಗಿ ಊಟ ಕೂಡ ಮಾಡಿಲ್ಲ. ಏಕೆಂದರೆ ಅಡಿಗೆ ಮಾಡಲಿಕ್ಕಾದ್ರೂ ಒಂದು ಹೆಣ್ಣು ಬೇಕೇ ಬೇಕಲ್ಲವೇ? ಅದಕ್ಕೋಸ್ಕರ ಖಂಡಿತವಾಗಿ ನಿನ್ನ ಒಪ್ಕೊಂತಾರೆ. ಏನೇ ಆಗ್ಲಿ, ನಿಮ್ಮ ಮನೆಯವರು ನನ್ನನ್ನು ಒಪ್ಕೊಂಡ್ರೆ ನನಗೆ ಅಷ್ಟೇ ಸಾಕು. ನೋಡಿ, ನಿಮ್ಮ ಅತ್ತೆ ತರ ನಾನು ಕೂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ. ಚೇಚೆ, ಅದಕ್ಕೆ ಎಷ್ಟೊಂದು ಹೆದರುತ್ತಿರುವೆ ಮೇಘನಾ. ನಮ್ಮಣ್ಣ ದೇವರಂತವರು ಇಂಥ ಪರಿಸ್ಥಿತಿಯನ್ನು ಹೇಳಿದರೆ ಅವರು ಖಂಡಿತಗಳು ಒಪ್ಕೋತಾರೆ. ನಡೆ, ಮನೆಗೆ ಹೋಗೋಣ. ಬನ್ನಿ ಹೋಗೋಣ.